ಮೇಜರ್ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಅಫ್ಕೋರ್ಸ್ ಇಟ್ಸ್ ಕನ್ಯಾಕುಮಾರಿ ಆ್ಯಂಡ್ ಇಟ್ ವಾಸ್ ಸ್ಪೆಷಲ್ ಆ್ಯಂಡ್ ನಾನು ಎಲ್ಲೇ ಹೋದರೂ ನನ್ನ ಲೈಫಲ್ಲಿ ಇಟ್ ವಿಲ್ ಬಿ ವೆರಿ ಸ್ಪೆಷಲ್ ಫಸ್ಟ್ ಆಫ್ ಆಲ್. ಸೊ ನಾನು ಹೇಳಿದ್ನಲ್ಲ, ನನಗೆ ಜೋಸೆಫ್ ಸರ್ ಆ ಶಾರ್ಟ್ ಮೂವಿಯಿಂದ ಪರಿಚಯ ಆಗಿದ್ರಲ್ಲ, ಸೊ ಅವರು ನನಗೆ ಆಜ್ಮಿ ನೀನು ಆಡಿಷನ್ ಕೊಡು ಅಂತ ಇಲ್ಲ. ನಾನು ಅವಾಗ ತುಂಬ ಆಡಿಷನ್ಸ್ ಕೊಡ್ತಿರ್ಲಿಲ್ಲ ಅಂತ ಇಲ್ಲ, ತುಂಬ ಆಡಿಷನ್ಸ್, ಎಷ್ಟೋ ಸೀರಿಯಲ್ಸ್ಗೆ ಆಡಿಷನ್ ಕೊಟ್ಟಿದ್ದೀನಿ ನಾನು. ಬೇರೆ ಬೇರೆ ಚಾನೆಲ್ಸ್ಗೆ ಉದಯಕ್ಕೆ ಕೊಟ್ಟಿದ್ದೀನಿ, ಸುವರ್ಣಕ್ಕೆ ಕೊಟ್ಟಿದ್ದೀನಿ, ಕಲರ್ಸ್, ಸೋ ಮೆನಿ ಚಾನೆಲ್ಸ್ ಎಲ್ಲದಕ್ಕೂ ನಾನು ಕೊಟ್ಟಿದ್ದೀನಿ. ನಂಗೆ ಗೊತ್ತಿರ್ತಾ ಇರಲಿಲ್ಲ ಅವಾಗ ಯಾವ ಚಾನೆಲ್ ಏನು ಅಂತ. ದೇ ವುಡ್ ಕಾಲ್, ನಾನು ಹೋಗಿ ಆಡಿಷನ್ ಕೊಟ್ಟು ಬರ್ತಾ ಇದ್ದೆ ಅಷ್ಟೆ. ಬಟ್ ಆವಾಗ ಏನಾಗ್ತಿತ್ತು, ರಿಜೆಕ್ಟ್ ಆಗ್ತಿದ್ದೆ ತುಂಬ ನಾನು. ಆ್ಯಂಡ್ ಸ್ಟಾರ್ಟಿಂಗಿಂದ ನಂಗೆ ಹೆಂಗಂದರೆ ಕ್ಯಾಮ್ರಾ ಫೇಸ್ ಮಾಡಿದ ತಕ್ಷಣ ಭಯ. ಲೈಕ್ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದ ತಕ್ಷಣ ಭಯ. ನಂಗೆ ಹೇಳೋಕ್ಕೆ ಬರ್ತಿರಲಿಲ್ಲ, ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಡೈಲಾಗ್ ನಂಗೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಭಯ ಸ್ಟಾರ್ಟಿಂಗಲ್ಲಿ. ಸೊ ಹೋಗ್ತಾ 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 ನಾನು ಆ ರಿಜೆಕ್ಷನ್ಸ್ ಒಂಥರ ಎಷ್ಟೇ ನಾನು ಅಫ್ಕೋರ್ಸ್ ಒಂದು ರಿಜೆಕ್ಷನ್ ಅಂತ ಹೇಳಿದ್ರೇ ಅದು ಬೇಜಾರಾಗುತ್ತೆ. ತುಂಬ ಆಡಿಷನ್ಸ್ ಕೊಡ್ತಿದ್ದೆ ಆ್ಯಂಡ್ ನಾನು ನಮ್ಮಪ್ಪ ಲೈಕ್ ಬಸ್ಸೆಲ್ಲ ಹೋಗಿ ವಿ ಯೂಸ್ ಟು ಗಿವ್ ಆಡಿಷನ್ಸ್ ಆ್ಯಂಡ್ ಕಮ್. ಬಟ್ ಏನಂದರೆ ಲೈಕ್ ನಂಗೆ ಕೊಡೋಕ್ಕೆ ಆಗ್ತಿರ್ಲಿಲ್ವಲ್ಲ. ಅಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ಎಷ್ಟೇ ಹೋದ್ರೂ ಲೈಕ್ ನಂಗೆ ಫಸ್ಟ್ ಆಫ್ ಆಲ್ ಕ್ಯಾಮ್ರಾನೇ ನನ್ನ ಬೆಸ್ಟೇ ಕೊಡೋಕ್ಕಾಗಲ್ವಾ ಅಂತ ಆಗಲ್ವಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು. ಆಮೇಲೆ ತುಂಬ ಸಲ ಕೊಟ್ಟಿದ್ದೀನಿ ಆಡಿಷನ್ಸ್ ಎಲ್ಲ, ಲೆಕ್ಕನೇ ಇಲ್ಲ. ಆಮೇಲೆ ಹೋಗ್ತಾ 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 ಅದೊಂದು ರೂಢಿ ಆಗೋಯ್ತು, ಹೋಗಿ ಆಡಿಷನ್ ಕೊಡೋದು, ಸೆಲೆಕ್ಟ್ ಅಂತೂ ಆಗಲ್ಲ ಅಂತ, ಆ ಥರ ಮೂಡು. ಇದಕ್ಕೆ ಜೋಸೆಫ್ ಸರ್ ಹೇಳೋಕ್ಕಿಂತ ಮುಂಚೆನೇ ನನಗೆ ಬಂದಿತ್ತು. ಆವಾಗ ಮನೆಯಿಂದ ಒಂದ್ಸಲ ನಾನು ಕಳಿಸಿದ್ದೆ, ಯಾಮಿನಿ ಕ್ಯಾರೆಕ್ಟರ್ ಕಳಿಸಿದ್ದೆ. ಆ್ಯಕ್ಚುಲಿ ಯಾಮಿನಿ ಕ್ಯಾರೆಕ್ಟರ್ ಕಳಿಸಿ ಅಂತ, ಇಲ್ಲ ನಾನು ಪಾಸಿಟಿವ್ ಮಾಡ್ಬೇಕಂತ ನಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ. ಆದರೂ ನೀವು ಇದಕ್ಕೆ ಸೂಟ್ ಆಗ್ತೀರಾ ಅನಿಸುತ್ತೆ, ಕಳಿಸಿ ಅಂತ ಯಾಮಿನಿ ಕ್ಯಾರೆಕ್ಟರ್ ಕಳಿಸಿದೆ. ಸೆಲೆಕ್ಟ್ ಆಗಿಲ್ಲ. ಆಮೇಲೆ ಲೈಕ್ ಕನಿಕಾಗೂ ಕಳಿಸಿ. ನನ್ನ ಮೈಂಡಲ್ಲಿ ಅಯ್ಯೋ ಅದಕ್ಕೆ ಸೆಲೆಕ್ಟ್ ಆಗಿಲ್ಲ, ಇದಕ್ಕೆ ಇನ್ನೇನಾಗ್ತೀನಿ ಅಂತ ನಾನು ಕಳಿಸೇ ಇಲ್ಲ. ಆಮೇಲೆ ಜೋಸೆಫ್ ಸರ್ ಹೇಳಿದಾಗ ಐ ವಾಸ್ ಲೈಕ್ ಓ ಇದೆ ಅಲ್ವಾ, ಸೇಮ್ ಅಲ್ವಾ ಅಂತ ಐ ಮೇಡ್ ಅ ವಿಡಿಯೋ ಆ್ಯಂಡ್ ಐ ಸೆಂಡ್. ಅವರು ನಾನು ಇವ್ರಿಗೆ ಸೆಂಡ್ ಮಾಡಿದೆ, ಡೈರೆಕ್ಟ್ ರಘು ಸರ್ಗೆ. ಅವ್ರ ನಂಬರ್ ಕಳಿಸಿದ್ರು. ಕಳಿಸಿದ ತಕ್ಷಣ ಅವರು ರಘು ಸರ್ ಅಂದರೆ ಇಮಿಡಿಯೇಟ್ಲಿ ಕಾಲ್ ಬ್ಯಾಕ್ ಮಾಡಿದ್ರು. ಇಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂದರೆ, ನಂಗೆ ಕ್ಯಾರೆಕ್ಟರ್ ಬಗ್ಗೆ ಏನು ಗೊತ್ತಿರಲಿಲ್ಲ, ಜಸ್ಟ್ ಡೈಲಾಗ್ಸ್ ಅಷ್ಟೇ ಹೇಳಿದ್ರು. ಅದು ನೋಡಿನೇ ಅವರು ದೇ ಫೆಲ್ಟ್ ಐ ಡೋಂಟ್ ನೋ ದಟ್ ನಾನು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ ಅಂತ. ಇಲ್ಲ ಚೆನ್ನಾಗಿ ಮಾಡಿದ್ದೀರಾ, ನಾಳೆ ಆಡಿಷನ್ ಇರುತ್ತೆ ಬನ್ನಿ ಅಂತ. ಐ ವೆಂಟ್ ಟು ದ ಆಡಿಷನ್. 2-3 ರೌಂಡ್ಸ್ ಆಡಿಷನ್ಸ್ ಆಯಿತು. ಆದರೂ ನನಗೆ ಇರಲಿಲ್ಲ ಹೋಪ್ಸು, ಲೈಕ್ ಸೇಮ್ ವೇ. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಹೆಂಗಿದ್ದೆ ಅಂದರೆ, ಈ ಒಂದು ಆಡಿಷನ್ ಕೊಡ್ತೀನಿ, ಆಗಿಲ್ಲ ಅಂತ ಹೇಳಿದ್ರೆ 1 ಇಯರ್ ನಾನು ಕಾರ್ಪೊರೇಟ್ ಲೈಫಿಗೆ ಹೋಗ್ಬಿಡ್ತೀನಿ, 1 ಇಯರ್ ಬ್ರೇಕ್ ತೊಗೋತೀನಿ. ಬಿಕಾಸ್ ಐ ವಾಸ್ ಅಂದರೆ ತುಂಬ ಮೆಂಟಲಿ ಎಕ್ಸಾಸ್ಟ್ ಮಾಡ್ತಿತ್ತು. ನಾನು ಹೋಗಿ ಆಡಿಷನ್ ಕೊಡೋದು, ನಂಗೆ ಸೆಲೆಕ್ಟ್ ಆಗದೆ ಇರೋದು ಮೆಂಟಲಿ ತುಂಬ ಎಕ್ಸಾಸ್ಟ್ ಮಾಡ್ತಿತ್ತು ನನಗೆ. ಆದರೆ ಅದೊಂದು ಕಾನ್ಫಿಡೆನ್ಸ್ ಲೋ ಆದಾಗ ಯು ಕಾಂಟ್ ಲೈಕ್ ಇಟ್ ಟೇಕ್ಸ್ ಅ ಲಾಟ್ ಟು ಕಮ್ ಬ್ಯಾಕ್. ಸೊ ನಾನು ಅಂದ್ಕೊಂಡೆ ಇಲ್ಲ, ಸಿಕ್ಕಾಪಟ್ಟೆ ಇದರಿಂದ ನನಗೆ ನನ್ನ ಕಾನ್ಫಿಡೆನ್ಸ್ ಲೂಸ್ ಆಗ್ತಿದೆ. ಐ ವಾಸ್ ಲೈಕ್ 1 ವರ್ಷ ನಾನು ಬ್ರೇಕ್ ತೊಗೊಂಡ್ಬಿಡ್ತೀನಿ, 1 ವರ್ಷ ನಾನು ಕಾರ್ಪೊರೇಟ್ ಜಾಬ್ ಮಾಡಿಕೊಂಡು ಮೇ ಬಿ ಸಮ್ ವಾಟ್ ಇದು ಮಾಡ್ಕೋತೀನಿ. ಆ್ಯಂಡ್ ಐ ವಾಸ್ ಲೈಕ್ ಬಿಕಾಸ್ ಇದಾಗಬಾರ್ದು, ಹೋಗಿ ಆಡಿಷನ್ ಕೊಡಬೇಕಂತ ನಾನು ಕೂದಲು ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ ಶಾರ್ಟ್. ನಂಗೆ ಆಸೆ ಇತ್ತು ಯಾವಾಗ ನಾನು ಕಟ್ ಮಾಡಿಸ್ಬೇಕು ಅಂತ. ಸೊ ಐ ವಿಲ್ ನಾಟ್ ವಾಂಟ್ ಟು ಗೋ, ಆರ್ ನಾನು ಫಸ್ಟ್ ಆಫ್ ಆಲ್ ಸೂಟೇಬಲೇ ಇರಲ್ಲ ಹೋಗೋಕ್ಕೆ ಅಂತ. ಸೊ ಹಾಗೆಲ್ಲ ಅಂದ್ಕೊಂಡಿದ್ದೆ. ಐ ವಾಸ್ ಲೈಕ್ ಲಾಸ್ಟ್ ಟೈಮ್ ಇದು ಕೊಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ಇಂಟರ್ವ್ಯೂಸ್ ಕೂಡ ಸ್ಕೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದ್ರ ಜೊತೆನೆ. ಐ ರಿಮೆಂಬರ್ ನಾನು ಆಡಿಷನ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಆಗಿದೆ ಅಲ್ಲ, ಲೈಕ್ ಫೈನಲ್ ಆಡಿಷನ್ ಆಗಿತ್ತು, ಬಂದಿದ್ದೀನಿ. ಆವಾಗ ನನ್ನ ಕಾಲ್ ಬಂದಿತ್ತು, ನಿಮ್ಮ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿದೆ ಅಲ್ಲ ಅಂತ. ಇಲ್ಲ, ಒಂದು ಗಿವ್ ಮಿ ಸಮ್ ಟೈಮ್ ಅಂತ ಹೇಳಿದೆ ನಾನು ಅವರಿಗೆ. ಆಮೇಲೆ ಇಲ್ಲಿ ದೇ ಟುಕ್ 1 week's ಟೈಮ್. 1 week ಆದಮೇಲೆ ದೇ ಕನ್ಫರ್ಮ್ಡ್ ಇಟ್ ಟು ಮಿ ದಟ್ ಯು ಆರ್ ಸೆಲೆಕ್ಟೆಡ್. ಬಟ್ ನಾನು ಎಷ್ಟೋ ಸಲ ಸೆಲೆಕ್ಟ್ ಆಗಿ ಕೂಡ ಅಟ್ ದಿ ಎಂಡ್ ಆಫ್ ದ ಡೇ ನಂಗೆ ಆಗಿಲ್ಲ, ಎಷ್ಟೋ ಸಲ ಆಗಿದೆ ಅದು. ಸೊ ನಂಗೆ ಹೋಪ್ಸೇ ಇರಲಿಲ್ಲ. ಅಂದರೆ ಅಂಟಿಲ್ ಅದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಬಾದಾಮಿಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ. ಬಟ್ ಐ ವಾಸ್ ಲೈಕ್ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ನನಗೆ. ಎಸ್ಪೆಷಲಿ ನನ್ನ ಫಸ್ಟ್ ಎಂಟ್ರಿ ಸೀನ್ ಅಂತೂ ನನ್ನ ಕಾರಲ್ಲಿ ಎಂಟರ್ ಆಗುತ್ತೆ. ಆ್ಯಂಡ್ ಎಲ್ಲ ನೆನಪಿದೆ. ಸೊ ಎಂಟರ್ ಆಗುತ್ತೆ. ಆ್ಯಂಡ್ ಲೈಕ್ ಆ ಜನ ಹೆಂಗೆ ಅಂತ ಹೇಳಿದ್ರೆ, ದೇ ವರ್ ನಾಟ್ ಜೂನಿಯರ್ ಆ್ಯಕ್ಟರ್ಸ್, ದೇ ವರ್ ಸ್ವಲ್ಪ ಜನ ಮಾತ್ರ ಜೂನಿಯರ್ ಆರ್ಟಿಸ್ಟ್ ಇದ್ರು.
ಎಲ್ರು ಇದ್ರು ಲೈಕ್ Actual people, like, ಅಲ್ಲಿನ ಜನ. there and they were treating me like that. ನಾನು ಫಸ್ಟ್ ಆಫ್ ಆಲ್ ನನ್ನ ಪ್ರೋಮೋ ಕೂಡ ಬಂದಿಲ್ಲ ಇನ್ನು, they don't even know me. ಆದ್ರೂ ಅಷ್ಟು just because she's an actor or what I don't know, ಅದು ಎಂಟರ್ ಆಗಿದ ತಕ್ಷಣ ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ರು ಕೂಡ ಅಂದ್ರೆ ಅವ್ರು ಹೆಂಗೆ ಅಂದ್ರೆ ನನ್ನ ಕೈ ಮುಟ್ಬೇಕು ಅಂತ ಎಲ್ಲ. ಸೊ ಅದು ಒಂದು ಫೀಲ್ ಹೆಂಗಿತ್ತು ಅಂತ ಹೇಳಿದ್ರೆ ಫಾರ್ ಅ ಸೆಕೆಂಡ್ ಐ ಫೆಲ್ಟ್ ಲೈಕ್ ಶಾರುಖ್ ಖಾನ್. No, actually I was like, oh my god, ಇಷ್ಟೊಂದ ಅಂತ.